ಮನೆಗೆ ಕೆಲಸ ಮುಗಿದ ತಕ್ಷಣ ಬೇಗ ಟೈಮಿಗೆ ಬಂದ್ಬಿಡು ಅಂತ ಹೇಳಿದ್ರು. ಅದೊಂದೇ ಯೋಚನೆ ಅವ್ರಿಗೆ. ಹಾಗೆ ಕುರ್ಕುಲ್ ತಿಂಡಿನೂ ಕಳಿಸಿದ್ದಾರೆ, ಎಲ್ರಿಗೂ ತಿನ್ನೋಕ್ಕಾಗುತ್ತೆ ಅಂತ. ವೆರಿ ಗುಡ್ ವೆರಿ ಗುಡ್. ಅಮ್ಮಂಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಮ್ಮ. ವಿನಯ್, ರುಕ್ಕಿಗೆ ಬೇಕಾಗಿರೋ ಫೈಲ್ಸ್ನೆಲ್ಲ ತಲುಪಿಸ್ಬಿಡು. ಖಂಡಿತಪ್ಪ. ರುಕ್ಕು, ನಿನ್ನ ಜವಾಬ್ದಾರಿ ಏನು ಗೊತ್ತಾ? ಅಕೌಂಟ್ಸು ಮತ್ತು ಡಿಸೈನಿಂಗು ಇವೆರಡರ ಬಗ್ಗೆ ಏನೇ ಮಾಹಿತಿ ಬೇಕಾದರೂ ನನ್ನ ಕೇಳು, ಇಲ್ಲಾಂದ್ರೆ ವಿನಯನ್ ಕೇಳು. ನೀನು ವರ್ಕ್ ಫ್ರಮ್ ಹೋಮ್, ಇದೇ ಹೋಮ್, ಅರ್ಥ ಆಯ್ತಾ? ಇನ್ನೇನಾದರೂ ತರೋದು ಹೊರೋದು ಎತ್ಕೊಂಡ್ಬರೋದು ಎತ್ಕೊಂಡು ಹೋಗೋದು ಈ ಥರ ಇತ್ತು ಅಂದರೆ ಇನ್ನೊಬ್ಬ ಇದ್ದಾನೆ ಮನೆಯಲ್ಲಿ, ಅವನ ವಯಸ್ಸು. ಏನು ವಿನಯ್? ಹಾಂ, ಅವ್ರಿಗೆ ಏನೇನು ಬೇಕು ಅದನ್ನು ಸರಿಯಾಗೆಲ್ಲ ಸಪ್ಲೈ ಮಾಡು. ಖಂಡಿತ. ಆ ವಿನ್ಸರ್ ಮೇನಲ್ಲಿ ಮೀಟಿಂಗ್ ಇತ್ತಲ್ಲ, ಎಷ್ಟು ಗಂಟೆಗೆ ಅದು? ಅಪ್ಪ ಅರ್ಧ ಗಂಟೆಲಿ ಇದೆಯಪ್ಪ. ಹೌದಾ? ಹಾಂ. ಓಕೆ, ಡ್ರೈವರ್ ಬಂದಿಯಾನಲ್ಲ? ಹಾಂ, ಬಂದಿಯಾ. ನನಗೆ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಬರ್ತೀನಿ. ಹಾಂ ಸರಿ. ನೀವು ಸ್ವಲ್ಪ ರುಕ್ಕು ಕಡೆ ಗಮನ ಇರಲಿ. ಸರಿ ಬರಲಾ? ಹಾಂ. ಹಾಂ, ಟೇಕ್ ಕೇರ್. ಸರಿ. ಗೊತ್ತಿ ಮಗಳೇ, ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ, ಚೆನ್ನಾಗಿ ಕೆಲಸ ಮಾಡು. ರುಕ್ಕು ನಾನು ಎಲ್ಲ ಅರೇಂಜ್ ಮಾಡಿರ್ತೀನಿ. ಓಕೆ. ಅಮ್ಮ ಫೋನ್ ಮಾಡಿದ್ರು, ನಿಮಗೇನೋ ಒಳ್ಳೆ ಜಾಬ್ ಆಫರ್ ಬಂದಿತ್ತು, ಒಳ್ಳೆ ಸಂಬಳ ಇದೆ ಅಂತಲೂ ಹೇಳಿದರು. ಆ ವಿಷಯ ಹೇಳೋದಕ್ಕೆ ನಿನಗೆ ಕಾಲ್ ಮಾಡಿದ್ರಾ? ಅದನ್ನು ಹೇಳಕ್ಕಂತಾನೆ ಮಾಡಿಲ್ಲ, ಹೀಗೆ ಮಾತಾಡ್ತಾ ವಿಷಯ ಬಂತು. ಆದರೂ ಅಷ್ಟು ಒಳ್ಳೆ ಜಾಬ್ನ ನೀನು ಬೇಡ ಅಂದಿರೋದು ನನಗೆ ಆಶ್ಚರ್ಯ ಇರಬೇಕು. ಅಮ್ಮ ನಿನಗೆ ಕಾಲ್ ಮಾಡಿದ್ದು ನನಗೆ ಗೊತ್ತಿಲ್ಲ ಅಕ್ಕ. ಹಾಂ, ಒಳ್ಳೆ ಸಂಬಳ ಇದೆ ಅಂತ ಹೇಳ್ತಾ ಇದ್ರು, ಏನು ತುಂಬ ಯೋಚನೆಯಲ್ಲಿದ್ದರು. ಸಂಬಳದ ಸಮಸ್ಯೆ ಅಲ್ಲ ಅಕ್ಕ, ಅದು ನಿನಗೆ ಗೊತ್ತಲ್ವಾ. ಅಣ್ಣ ಏನೇ ಮಾಡಬೇಕು ಅಂದ್ರೂ ತುಂಬ ಯೋಚನೆ ಮಾಡ್ತಾ ಇದ್ದ. ಈಗಲೂ ಅಷ್ಟೇ, ನನ್ನನ್ನು ಈ ಮನೆಗೆ ಕೆಲಸ ಕಳಿಸಿದ್ದಾನೆ ಅಂದರೆ 100 ಸಲ ಯೋಚನೆ ಮಾಡೇ ಕಳಿಸಿರ್ತಾನೆ. ಅವನೆಲ್ಲಿ ದಾರಿ ತೋರಿಸಿದ್ನೋ ಅಲ್ಲಿಗೆ ನಾನು ಕೆಲ್ಸಕ್ಕೆ ಬರ್ತಿದ್ದೀನಿ ಅಷ್ಟೆ. ಅವನೇ ಪರ್ಮಿಷನ್ ಕೊಟ್ಟಿದ್ದು. ಅಣ್ಣ ಹೇಳಿದ್ನಾ? ಹ್ಞೂ ಅಕ್ಕ, ಅಣ್ಣನೇ ಹೇಳಿದ್ದು. ಅಣ್ಣ, ನನಗೆ ನೀನೇ ಒಂದು ದಾರಿ ತೋರಿಸ್ಬೇಕು ಕಣೋ. ಯಾವ ದಾರಿನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ನೀನೇ ನನಗೆ ಹೇಳಬೇಕು. ಕೊಟ್ಟ ಮಾತನ್ನು ಎಂದಿಗೂ ಮುರಿಬಾರದು. ಮನುಷ್ಯನ ಯೋಗ್ಯತೆಗೆ ಅದೊಂದೇ ಮಾನದಂಡ.